ವೆಲ್ಕಮ್ ಬ್ಯಾಕ್ ಟು ನಾಗು ಯೂಟ್ಯೂಬ್ ಚಾನಲ್. ಅವೈತ್ ಮಾಡ್ತಿದ್ದೆ ಮಂಡಕ್ಕಿ ಚಿತ್ರಾನ್ನ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1-2 ಲೀಟ್ರ್ ಪೂರಷ್ಟು ತೊಗೊಂಡು ಚೆನ್ನಾಗಿ ನೀರಲ್ಲಿ ಒಂದು 5 ನಿಮಿಷ ನೆನೆಸ್ಬೇಕು. ನೆನೆಸಿದಾದ್ಮೇಲೆ 15 ನಿಮಿಷ ನೆನೆಸ್ಕೊಂಡಿದ್ದಾದಮೇಲೆ ಅದ್ರ ನೀರೆಲ್ಲ ಇರುತ್ತಲ್ಲ ಹಿಂಡಿ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಎಲ್ಲ ಸ್ವಲ್ಪನೇ ಹಿಂಡ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಬೇಕು. ಟ್ರಾನ್ಸ್ಫರ್ ಮಾಡಿದ 2 ಈರುಳ್ಳಿ, ಒಂದು ಅರ್ಧ ಟೊಮೊಟೊ ಹಣ್ಣು, ಒಂದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕು. ಆಮೇಲೆ ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಕಡಲೆಬೀಜ, ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಒಂದು 5 ನಿಮಿಷ ಚಟಾಪಟ ಅನ್ನೋವರೆಗೂ ಒಂದು 5 ನಿಮಿಷ ಫ್ರೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಅದನ್ನು ಫ್ರೈ ಮಾಡ್ಕೊಂಡು 8 ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿದಾದ್ಮೇಲೆ 2 ಈರುಳ್ಳಿ ಕಟ್ ಮಾಡಿ ಹಚ್ಚಿಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಅರ್ಧ ಟೊಮೊಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಟೊಮೊಟೊ ಹಣ್ಣು ಮೆತ್ತಗೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಅದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡು ನಾವು ಇವಾಗ ಕಡಲೆಪುರಿನ ಏನು ಎತ್ತಿಕೊಂಡಿರ್ತೀವಲ್ವ ನೆನೆಸಿರೋದನ್ನ ಅದನ್ನು ಹಾಕ್ಕೊಂಡು ಎಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ನಾವು ಗೊಜ್ಜು ಮಾಡಿರ್ತೀವಲ್ಲ ಎಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.